ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣ ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಪರಿಶೀಲನೆ. ಆಮೇಲೆ ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಉಂಟಾಗಿದೆ. ನೀವು ಸ್ಪಷ್ಟೀಕರಣ ಕೊಡಬೇಕು. ಈಗ 4 ಗಂಟೆಗೆ ರಮೇಶ್ ಮೂಲಿಮನ್ನೇ DC ಆಫೀಸಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವರು ಬಾಯಿ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 4 ಗಂಟೆಗೆ ನೀವೆಲ್ಲ ಬನ್ನಿ, ಆಫೀಸಲ್ಲಿ ಅವ್ರು ಕ್ಲಾರಿಫೈ ಮಾಡ್ತಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆರೋಪ ಮಾಡ್ತಾ ಇದ್ದಾರೆ. ನೀವಂತೂ ಇದುವರೆಗೂ ಭೇಟಿ ಕೊಟ್ಟಿಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮ್ಗೆ ಏನು ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಕಾನೂನಲ್ಲಿ ಆ್ಯಕ್ಟ್ ಇದೆ, ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿ ಅಲ್ಲ ಅಂತ ಬೇರೆ ಗೊಂದಲ ಎಬ್ಬಿಸಿದ್ದಾರೆ. ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸೋಕೆ ನಾವು ಕ್ರಮ ತಗೊಳ್ತೀವಿ. ಇಲ್ಲಿ ಮನಿ ಬೇಡ, ನಮಗೆ ಬೇರೆ ಕಡೆ ಮನಿ ಮಾಡಿಕೊಡ್ಬೇಕಂತೇಳಿ. ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ, ನಮಗೆ ಈ ಸ್ಥಳನೂ ಬೇಡ, ಬೇರೆ ಕಡೆ ಕೊಡ. ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡ್ತೀವಿ. ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಏನು ಕಾನೂನಿದೆ ಸರ್? ಅದು ನಾನು ನೋಡ್ಬೇಕಪ್ಪ. ಅಲ್ಲ, ನೀವು ರೂಲ್ಸ್ ಕೈಗೆ ತೋರಿಸಿದ್ರೆ ಹೇಳಬಲ್ಲೆ. ನಾನು ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀನಿ. ಹೌದು, ಈಗ ಮುಲಿಮನಿ ಈಗ 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ. ಹೇಳಿದ್ದಾರೆ, ಬಾಯಿ ತಪ್ಪಿಂದ ಹೇಳಿದ್ದೀನಿ. ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, ಊರವ್ರ ಮುಂದೆ ಹೇಳಂತ ಹೇಳಿದ್ವಿ. ಈಗ 4 ಗಂಟೆಗೆ ಬರ್ತದಾರೆ. ಅವನು ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ. ಈಗ ಅವನು ಸರ್ ಇದ್ರ ಬಗ್ಗೆ ಸ್ಪಷ್ಟ ನಿಲುವು ಅಂದ್ರಪ್ಪ. ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವ್ರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿ ಅವರು ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ ಓಲ್ಡನ್ ಟೈಮ್ಸ್ ಇದರದ್ದು ಅಂದ್ಬಿಟ್ಟು, ಪುರಾತತ್ವದ ಹಳೆಯದು, ಇಟ್ ಇಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನು ಹೇಳಿದ್ದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ, ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ. ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ. ಆ ಕುಟುಂಬಕ್ಕೆ ಏನು ಪರಿಹಾರ ಸರ್? ಈಗ ಮನೆ ಕಟ್ಟಿಸ್ಕೊಡ್ತೀರಾ ಅಥವಾ ಅದ್ರದ್ದು ಏನಾದರೂ ಒಂದು ಭಾಗ ಕೊಡ್ತೀರಾ? ಯಾವ ರೀತಿ ರೂಲ್ಸ್ ಅಲ್ಲಿ ಏನಿದೆ ಅದು ಅನ್ವಯ ಆಗುತ್ತೆ. ಅದೇ ರೂಲ್ಸ್ ಅಲ್ಲಿ ಏನಿದೆ ಸರ್? ಅದು ಓದೋದ್ಮೇಲೆ ಹೇಳ್ತೀನಪ್ಪ, ನಾನು ಇನ್ನೂ ಓದಿಲ್ಲ. ಅನೌನ್ಸ್ ಮಾಡ್ತೀವಲ್ಲಪ್ಪ. 3 ದಿನ ಆದ್ರೂ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ತಾವು ಕೂಡ ಸ್ಥಳ ಭೇಟಿಯಾಗಿಲ್ಲ. ಇವತ್ತು ಬಂದಿದ್ದೀರಿ. ಈಗ ನೋಡಿದ್ದೀವಲ್ವಾ, ಇವತ್ತು ನೋಡಾದ್ಮೇಲೆ ಇವತ್ತು ಅವರು ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದು ಕ್ಲಿಯರ್ ಆದಮೇಲೆ ಮಿಕ್ಕಿದ ಕ್ರಮ ತಗೊಳ್ತೀವಿ. ಯಾಕೆ ಸರ್ 3 ದಿನ ಆದ್ರೂ ನಿಮ್ಗೆ ಗೊತ್ತಾಗಲಿಲ್ವಾ ಸರ್ ಇದ್ರ ನಿಧಿಗಳ ಬಗ್ಗೆ, ನಿಯಮಗಳ ಬಗ್ಗೆ? ನಿಯಮಗಳ ಬಗ್ಗೆಗಲ್ಲ, ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಒಬ್ಬ ಎಕ್ಸ್ಪರ್ಟ್. ಈ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್. ಹಿ ಕೆನಾಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್. ಆ ರಾಂಗ್ ಇನ್ಫಾರ್ಮೇಷನ್ ಮೇಲೆ ನಾವೇನು ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ. ಅವ್ರ ಮೇಲೆ ಏನಾರ ಕ್ರಮ ಕೈಗೊಳ್ತಿರೋ ಹೇಗೆ? ಅದು ಸರ್ಕಾರಕ್ಕೆ ಬಿಟ್ಟಿದ್ದಪ್ಪ. ಕುಟುಂಬ ಕೂಡ ಆತಂಕದಲ್ಲಿತ್ತು. ಈಗ ಯಾವ ಆಗುತ್ತೆ ಅನ್ನೋಂಥದ್ದು ನಮಗೆ ಮನೆ ಸರ್ಕಾರದಲ್ಲಿ ಕೇಳಬೇಡಿ. ಸರ್ಕಾರದಲ್ಲಿ ಒಂದು 5 ನಿಮಿಷ ಅವ್ರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಅಲ್ಲ, ಯಾವ ಯಕ್ಷ ಪ್ರಶ್ನೆನೂ ಇಲ್ಲಪ್ಪ. ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ. ಅದ್ರ ಪ್ರಕಾರ ಕ್ರಮ ಆಗುತ್ತೆ.